ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಆ ಥರ ಅಂತಾರೆ, ಸಿನಿಮಾ ಹುಚ್ಚಿತ್ತು. ಓಕೆ. ನನ್ನ ಇಷ್ಟವಾದ ಹೀರೋ ನಾವು ಊರಲ್ಲಿ ಇರಬೇಕಾದ್ರೆ ರವಿ ಸರ್. ಓ, ಕ್ರೇಜಿ ಸ್ಟಾರ್. ಹಾಂ. ಓಕೆ. ಆಮೇಲೆ ಬೆಂಗಳೂರು ಬಂದ್ರ ಮೇಲೆ ಗೊತ್ತಾಗಿದ್ದು ನಂಗೆ ಅಣ್ಣವ್ರ ಮೇಲೆ. ನಾವು ಊರಲ್ಲಿ ಇರೋಕ್ಕಿಂತ ಹೆಚ್ಚು ಬೆಂಗಳೂರು ಬಂದ್ರ ಮೇಲೆ ಗೊತ್ತಾಗಿ ಅಣ್ಣವ್ರು ಏನು, ಅಣ್ಣವ್ರ ಶಕ್ತಿ ಏನು, ಅಣ್ಣವ್ರ ಕನ್ನಡಕ್ಕೆ ಎಷ್ಟು ಕೊಡುಗೆ ಅನ್ನೋದು ಬೆಂಗಳೂರು ಬಂದ್ರ ಮೇಲೆ ಗೊತ್ತಾಗಿದ್ದು. ಓಕೆ. ಆಮೇಲೆ ಅವ್ರ ಫ್ಯಾನ್ ಆಗಿಬಿಟ್ಟೆ. ಓಕೆ. ಬಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅಂತ, ಆ್ಯಕ್ಟ್ರ್ ಆಗೋಣ ಅಂತ ಅಂದ್ಕೊಂಡೆ. ಅಂದರೆ ಆ್ಯಕ್ಟಿಂಗ್ ಅಂತಿದ್ದೆ, ಡ್ಯಾನ್ಸೇ ನಾನು ಜಾಸ್ತಿ. ಓಕೆ. ಚಾನ್ಸ್ ಸಿಗ್ಬೇಕಾದ್ರೆ ಒಂದು ರೂಟ್ ಬೇಕಲ್ವಾ. ಹೌದು. ಹಾಗಾಗಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿಬಿಟ್ಟು, ಡ್ಯಾನ್ಸ್ ಕ್ಲಾಸಿಂದ ಒಂದು ಡ್ಯಾನ್ಸ್ ಕಾಂಪಿಟೇಷನ್ನು ಹೋಗಿ, ಅಲ್ಲಿ ನಮ್ಮ ಸತ್ಯ ಅಂತ ನನ್ನ ನೆನೆಸ್ಕೊಳ್ಬೇಕು. ಸಿನಿಮಾ ಇಂಡಸ್ಟ್ರಿ ಕಾಲಿಡೋದಕ್ಕೆ ಒಂದು ಕಾರಣ, ಒಂದು ಅಸೋಸಿಯೇಷನ್ಗೆ ಬರೋ ಕಾರಣ ದಿಲ್ ಸತ್ಯ ಅಂತ. ದಿಲ್ ಸತ್ಯ ಅವರು ಡ್ಯಾನ್ಸರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದವರು. ಅವರೇ ಫೌಂಡ್ರ್ ಅದಕ್ಕೆ ಡ್ಯಾನ್ಸರ್ ಅಸೋಸಿಯೇಷನ್ದು. ಅವ್ರ ಥ್ರೂ ಒಂದು ಯಾವುದೋ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಅವರು ಒಂದು ಆರ್ಗನೈಸ್ ಮಾಡಿದರು. ಅಲ್ಲಿ ಬಂದೆ. ಅಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಹೊಡೆದ್ವಿ. ಆಗ ಅವರು ನನ್ನ ಅಸೋಸಿಯೇಷನ್ಗೆ ಜಾಯಿನ್ ಮಾಡಿದ್ರು. ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು.